ನಿಮ್ಗೆ ಯಾವುದಾದ್ರೂ ಕರೆ ಮಾಡಿ ನಿಮಗೆ ಲೋನ್ ಕೊಡಿಸ್ತೀವಿ, ಈ ನಂಬರ್ಗೆ ನೀವು ನಿಮ್ಮ ನಂಬರ್ ಹೇಳಿ, ಒಂದು 5,000 ರೂಪಾಯಿ ಹಾಕಿ, ನಿಮಗೊಂದು 10 ಕೋಟಿ ಲೋನ್ ಕೊಡಿಸ್ತೀನಿ, 2 ಕೋಟಿ ಲೋನ್ ಕೊಡಿಸ್ತೀನಿ, 50 ಲಕ್ಷ ಕೊಡಿಸ್ತೀನಿ, ಈ ಥರ ಹೇಳಿ ನಿಮ್ಮಿಂದ 1 ಲಕ್ಷನೋ 2 ಲಕ್ಷನೋ ಈ ಥರ ಮಾಡಿದ್ದಾರಾ? ಯಾವುದೋ ಲಿಂಕ್ ಕಳಿಸಿ ಅದು ನೀವು ಒತ್ತಿದಾಗ ಅದರಿಂದ ಹಣ ಕಳ್ಕೊಂಡಿದ್ದೀರಾ? ಡಿಜಿಟಲ್ ಅರೆಸ್ಟ್ಗೆ ನೀವು ಒಳಗಾಗಿದ್ದೀರಾ? ಸೈಬರ್ ವಂಚನೆಗೆ ಒಳಗಾಗಿದ್ದೀರಾ? ಪಿನ್ ನಂಬರ್ಗಳನ್ನು ಹೇಳಿ ಹಣ ಕಳ್ಕೊಂಡಿದ್ದೀರಾ? ಈ ತರಹ ನೀವು ಕಳ್ಕೊಂಡಾಗ ಅಕಸ್ಮಾತ್ ಆ ರೀತಿ ನಿಮಗೆ ಗೊತ್ತಾಗ್ತಾ ಇದ್ದಂತೆಯೇ ನಿಮಗೆ ಆ ಥರ ಮೋಸ ಆಯಿತು ಅಂತ ಗೊತ್ತಾದ 1 ಗಂಟೆ ಒಳಗಡೆ ನೀವೇನಾದರೂ ಕರೆ ಮಾಡಿದರೆ ನಿಮ್ಮ ಹಣ ಉಳಿತಾಯಿತು ಅಂತ. 3,431 ಕೋಟಿ ರೂಪಾಯಿಗಳನ್ನು ಒಂದೇ ಒಂದು ಕರೆ ಸೇಫ್ ಮಾಡಿದೆ. ಇಲ್ಲಿ ಗೋಲ್ಡನ್ ಅವರಲ್ಲಿ ಯಾರೇ ಹಣ ಕಳ್ಕೊಂಡಿರಲಿ, ಯಾರ್ಯಾರು ಕಾಲ್ ಮಾಡಿದ್ರೋ ಅಂಥ ಹಣವನ್ನು ಉಳಿಸಿಕೊಂಡಿದ್ದಾರೆ. ಸೈಬರ್ ವಂಚಕರ ಪಾಲಾಗ್ಬಿಡ್ತಾ ಇತ್ತು 3,431 ಕೋಟಿ ರೂಪಾಯಿಗಳು. ಕಳೆದುಕೊಂಡಿದ್ದವರ ಬ್ಯಾಂಕ್ ಖಾತೆಗೆ ವಾಪಸ್ ಇದೀಗ ಹಣ ಜಮೆ ಆಗಿದೆ. ಹಣ ಕಳೆದುಕೊಂಡ ಕೆಲ ನಿಮಿಷದಲ್ಲಿ ಹೆಲ್ಪ್ಲೈನ್ ನಂಬರ್ ನೋಟ್ ಮಾಡ್ಕೊಳ್ಳಿ, ಇದು ಯಾರು ಬೇಕಾದರೂ ಈ ನಂಬರ್ ನೋಟ್ ಮಾಡ್ಕೊಂಡಿರಿ, 1930. ಇದೊಂದು ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಇದನ್ನು ಇಟ್ಕೊಳ್ಳಿ ಒಂದು ಕಡೆ. ಹೆಲ್ಪ್ಲೈನ್ ಸೈಬರ್ ಸ್ಕೀಮ್ ಏನೋ ಒಂದು ಹಾಕ್ಕೊಳ್ಳಿ, ಅದರಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಅದು ಇಟ್ಕೊಂಡಾಗ ನಿಮಗೇನಾಗುತ್ತೆ, ನಿಮಗೆ ತೊಂದರೆ ಆಯಿತಾ, ಹಣ ಈ ಥರ ಹೋಯಿತು ಅಂತ ಇಮ್ಮಿಡಿಯೇಟ್ ಅವ್ರು ಕರೆ ಮಾಡಿ ತಿಳಿಸಿದಾಗ ನಿಮ್ಮ ಹಣ ಉಳಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಯಾವ ಥರ ಹಾರ್ಟ್ ಅಟ್ಯಾಕ್ ಆದಾಗ 1 ಗಂಟೆ ಒಳಗಡೆ ನೀವು ಆಸ್ಪತ್ರೆ ಕರೆದುಕೊಂಡು ಬಂದರೆ ಅವರು ಬದುಕುಳಿಯುವ ಚಾನ್ಸಸ್ ಜಾಸ್ತಿ ಇರುತ್ತೋ ಗೋಲ್ಡನ್ ಅವರಲ್ಲಿ, ಅದೇ ಥರ ಈ ನಂಬರ್ಗೆ ಕರೆ ಮಾಡಿದಾಗ ಕೇಂದ್ರ ಸರ್ಕಾರದ ಸೈಬರ್ ಹೆಲ್ಪ್ಲೈನ್ಗೆ ಕರೆ ಮಾಡ್ತಾ ಇದ್ದಂತೆಯೇ ಹಣ ಟ್ರಾನ್ಸ್ಫರ್ ಆಗದ ರೀತಿಯಲ್ಲಿ ಅಧಿಕಾರಿಗಳು ತಡೆದಿದ್ದಾರೆ. ಬಳಿಕ ಕೋರ್ಟ್ ಅನುಮತಿ ಪಡ್ಕೊಂಡು ಖಾತೆಗೆ ಹಣವನ್ನು ನೇರವಾಗಿ ಜಮಾ ಮಾಡಿದ್ದಾರೆ. ಸೈಬರ್ ದಾಳಿಯಾದಾಗ ತಕ್ಷಣದ ಕ್ರಮಗಳ ಬಗ್ಗೆ ಅರಿವಿರಬೇಕು. ಸ್ಥಳೀಯ ಪೊಲೀಸ್ ಠಾಣೆ ಅಥವಾ 1930 ಇಲ್ಲಿ ಕರೆ ಮಾಡಿ ದೂರು ಕೊಡಬೇಕಾಗತ್ತೆ. ನೀವು ದೂರಿನ ಜೊತೆಗೆ ಹಣಕಾಸಿನ ವ್ಯವಹಾರದ ದಾಖಲೆಗಳು ಕೂಡ ಕೊಡಬೇಕು. ನೀವು ಯಾವ ಥರ ಕಳ್ಕೊಂಡ್ರಿ, ಬ್ಯಾಂಕ್ ಅಕೌಂಟಿಂದ ಹೋಯ್ತಾ, ಏನಾದರೂ ಬುಕ್ ಮಾಡಿದಾಗ ಹೋಯ್ತಾ, ಲಿಂಕನ್ನು ಪ್ರೆಸ್ ಮಾಡಿದಾಗ ಹೋಯ್ತಾ, ಯಾರಿಗಾದರೂ ನಿಮ್ಮ ಪಿನ್ ನಂಬರ್ ಹೇಳಿದ್ರಾ, ಯಾರಿಗಾದ್ರು ನಿಮ್ಮ ಆಧಾರ್ ನಂಬರ್ ಹೇಳಿದ್ರಾ, ಪ್ಯಾನ್ ನಂಬರ್ ಹೇಳಿದ್ರಾ, ಅದರಿಂದ ನಿಮ್ಮ ಹಣ ಹೋಯ್ತಾ, ಇದೆಲ್ಲವನ್ನು ಕೂಡ ಕೊಡಬೇಕಾಗತ್ತೆ. ಆನಂತರ ಕೋರ್ಟ್ ಅನುಮತಿಯನ್ನು ಕೊಟ್ಟಾಗ ನಿಮ್ಮ ಹಣವನ್ನು ನೀವು ವಾಪಸ್ ಪಡ್ಕೊಳ್ಬಹುದಾಗತ್ತೆ. ಕಂಪ್ಲೇಂಟ್ ಕೊಡಲಿಕ್ಕೆ ವಿಳಂಬವಾದರೆ ನಿಮ್ಮ ಹಣ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಆಗ ಪೊಲೀಸರು ಮತ್ತೊಬ್ಬರು ತಡೆಯೋಕ್ಕಾಗಲ್ಲ. ದೂರು ತಡವಾದರೆ ವಂಚಕರ ಖಾತೆ ಜಪ್ತಿ ಮಾಡಿದ್ರು ಆ ಖಾತೆಯಲ್ಲಿ ಹಣ ನಿಮಗೆ ಸಿಗಲ್ಲ. ಹಾಗಾಗಿ 1930 ಈ ನಂಬರ್ ಮರಿಬೇಡಿ. ಅವರಿಗೆ ನೀವು ಕರೆ ಮಾಡಿದಾಗ ನಿಮ್ಮ ಹಣ ಉಳಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ.